ಮೂಗ ಹೆಂಗಿದ್ಯವ ಚೆನ್ನಾಗಿದೀಯಾ? ಕಣವ ಚೆನ್ನಾಗಿನಿ. ಹೊಟ್ಟೆನು ಹೋಯ್ತಾ ಕೂತದೆ, ಸುಸ್ತಾಯ್ತದೆ, ಹೆಂಗೆಂಗೋ ಆಯ್ತದೆ ಕಣವ. ಯಾವತ್ತೇನು ಆಗಿತ್ತಿಲ್ಲ. ಏನು ಆಯ್ಕಿಲ್ಲ, ತಲೆ ಕೆಡ್ಸ್ಕೊಬೇಡ. ದೇವ್ರವನೇ ಸುಮ್ಮನಿರು. ಅದೇ ಮಧ್ಯಾಹ್ನದಷ್ಟೊತ್ತಿಗೆ ಹೆರಿಗೆ ಕರ್ಕೊ ಹೋದಾರಂತೆ ಅಲ್ಲಕ್ಕೆ. ಅದಕ್ಕೆ ಮಾತಾಡೋದಿದ್ರೆ ಮಾತಾಡಿ ಅಂತ ಅಂದ್ರು. ಅದಕ್ಕೆ ಕತೆ ಬಂದೆ. ನಿನ್ನ ಗಂಡ ಬಂದಿದ್ದಲ್ಲ, ಏನು ಮಾಡ್ತು? ಅದೇ ಮೇಡಿಗೇಡಿ ಸರ್ ಏನೋ ಬರ್ಕೊಟ್ಟವ್ರೆ, ತಗೊಬತ್ತೀನಿ ಇರು ಅಂದ್ಬಿಟ್ಟು ಹೋದ್ರು ಕಣವ. ಅಪ್ಪ ಎಲ್ಲಾಯ್ತು? ನೀವಪ್ಪ ಅಲ್ಲೇ ಕೂತದೆ. ಅದಕ್ಕೆ ಡಾಕ್ಟ್ರು ಯಾರು ಹೋಗಿ ಮಾತಾಡ್ಸ್ಕೊ ಬನ್ನಿ ಅಂತಂದ್ರು. ನಾನೇ ಹೋಯ್ತೀನಿ ಮಾತಾಡ್ಸ್ಕೊಬತ್ತೀನಿ ಅಂದ್ಬಿಟ್ಟು ಮಾತಾಡಿಸ್ದೆ. ಏನು ಆಯ್ಕಿಲ್ಲ ಕತೆ, ಎದುರ್ಕೋಬೇಡ ಭಗವಂತ ಅವನೇ. ಅಲ್ಲ ಹೆರಿಗೆಗೆ ಅದಕ್ಕಂಗೆ ಎದುರ್ಕೊಂಡಿಯೇ? ಹೇಳು, ಅದಕ್ಕಂಗೆ ಎದುರ್ಕೊಂಡು ಬರೀ ಹೆರಿಗೆಗೆ ಏನು ಆಯ್ಕಿಲ್ಲ, ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು. ಎಲ್ಲವ ಕೂಸಿರೋರೆಲ್ಲವ ನಿನ್ನಂಗೆ ಎದುರ್ಕ ಕೂತ್ಕೊಬಿಟ್ರೆ ಆದದ? ಅವ್ವ ಅತ್ತೆ, ಅಯ್ಯೋ ನಿಮ್ಮ ಅತ್ತೆನೂ ಬತ್ತವನಿ ಅಂತ ಅಂತು. ಏನೋ ನೀನು ಅದ್ದಿ ಮನೇಲಿ ಇತ್ತಂತೆ, ಪಾರ್ವತಿ ಮನೇಲಿ ಹಬ್ಬಕ್ಕೇನೋ ಹೇಳಕ್ಕೆ ಹೋಗಿತ್ತಂತೆ. ಫೋನ್ ಮಾಡಿದ್ನಲ್ಲ, ಅಲ್ಲಿಂದನೇ ಬತ್ತವನಿ, ತಲೆ ಕೆಡ್ಸ್ಕೊಬೇಡಿ ಅಂತ ಅಂತು. ಇನ್ನೇನವ ಹುಷಾರಾಗಿದೆಯಾ? ಹೆಂಗಾರು ಆಯ್ತದ? ಅಯ್ಯೋ ಉಂಕನವ, ಭಾರಿ ಸುಸ್ತಾಯ್ತದೆ, ಹೊಟ್ಟೆನೂ ಹೋಯ್ತದೆ. ಯಾರು ತಡ್ಕ ಕೂತೀನಿ ಆಯ್ತಲ್ಲ ನನಗೆ ತಡೆಯೋಕ್ಕೆ. ಎಷ್ಟಂತ ತಡ್ಕೊಂಡಿರೋದು? ನನಗೆ ಭಾರಿ ಸುಸ್ತಾಯ್ತದೆ ಕಣವ. ತಡ್ಕೊಂಡಿರೋಕ್ಕಾಯ್ತಲ್ಲ, ಅಷ್ಟು ಮಟ್ಟಿಗೆ ಆಯ್ತದೆ. ಏನು ಮಾಡೋದು ಹೇಳು, ನನಗೊಂದು ಅರ್ಥ ಆಯ್ತಿಲ್ಲ. ಯಪ್ಪ ಸಂಕಟ ಬಂದಂಗೆ ಆಯ್ತದೆ, ಸುಸ್ತಾಯ್ತದೆ. ಅತ್ತಾಗಿತ್ತಾಗ ಎಲ್ಲಿಗೂ ಇದು ಮಾಡೋಕ್ಕಾಯ್ತಿಲ್ಲ. ನನಗೆ ಹೆದರಿಕೆ ಆಯ್ತದೆ ಕಣವ, ನನಗೆ ಭಾರಿ ಹೆದರಿಕೆ ಆಯ್ತದೆ. ಅಲ್ಲ ಎಲ್ಲವ ಒಳಗೆ ನೋಡ್ಬೇಕಾಯ್ತು. ಇನ್ನು ಚೆಕಪ್ ಮಾಡಿಸ್ಕೋಬೇಕು ಹೋಗಿದ್ನಲ್ಲ, ಆಗ ಏನು ಹೆರಿಗೆ ಮಾಡ್ಕೊ ಹುಸಿ ಕಿಚ್ಕೊತಿರ್ತಿಲ್ಲ ಅವರೆಲ್ಲವ. ಏನೋ ಬಾಯಿ ಬಡ್ಕೊತ ಕೂತವ್ರೆ. ಅದನ್ನೆಲ್ಲ ನೋಡಿದ್ರೆ ನನಗೆ ಭಾರಿ ಹೆದರಿಕೆ ಆಯ್ತದೆ ಕಣವ. ಯಾಕೋ ಕಣ ಈ ಸಲ ಹೆಂಗೆಂಗೋ ಆಯ್ತದೆ. ಮುಗ ನೀ ತಲೆ ಕೆಡ್ಸ್ಕೊಬಿಡ ಸುಮ್ಮನಿರು. ಅದೇ ಕಂಗೆ ಆಡ್ತಿದ್ದೀನಿ ನೀನು. ಹೊಟ್ಟೆ ನೋವು ಅಂತ ಇದ್ದೀನಿ, ತಡ್ಕೊಂಡಿದ್ದೀವಿ, ಅವ್ರು ಕಿಚ್ಕೊತವ್ರೆ ಅಷ್ಟೇ. ಏನು ಆಯ್ಕಿಲ್ಲ, ದೇವ್ರವನೇ ಸುಮ್ಮನಿರು, ಏನು ಆಯ್ಕಿಲ್ಲ, ತಡ್ಕೊ. ಸರಿ ಕಣ್ಮಗ, ಹುಷಾರು. ಸರಿ ಕಣವೆ. ಆಮೇಲೆ ಅಪ್ಪಂಗೆ ಚೆನ್ನಾಗಿರ್ತದೆ ನೋಡು. ನಮ್ಮ ಮಟ್ಟಿಯವ್ರು ಬಂದರೆ ಅಲ್ಲೇ ಇಸ್ಕೋ. ಕಿರ್ಚಾಡ್ತಿದ್ನಲ್ಲ, ಅದಕ್ಕೆ ಭಾರಿ ಎದ್ರಕೊಬಿಟ್ಟವ್ರೆ. ಹೊಸ ಸಮಾಧಾನ ಮಾಡು. ಇಲ್ಲ ಕದ್ಬಿಡು. ನಿನ್ನ ಗಂಡನೂ ಬೇಜಾರು ಮಾಡ್ಕೊಬಿಟ್ಟದೆ. ನೀನು ಹಂಗೆ ಬೇಜಾರಲ್ಲಿದ್ದಲ್ಲ, ಅದಕ್ಕೆ ಅವ್ರಂಗೆ ಬೇಜಾರು ಮಾಡ್ಕೊಂಡವ್ರೆ ಕತೆ. ಏನೂ ಇಲ್ಲ, ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿ ಆಯ್ತದೆ. ಭಗವಂತ ಎಲ್ಲನೂ ಒಳ್ಳೇದು ಮಾಡ್ತಾನೆ, ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರವ. ಸರಿ ಹೋಯ್ತೀನಿ, ಡಾಕ್ಟ್ರು ಇಲ್ಲೇ ನಿಂತ್ಕೊಂಡ್ರೆ ಬೋಯ್ತಾರೆ. ಸರಿ ಕಣವೆ, ಸರಿ ಕತ್ ಹೋಗು. ಓ ಅದೇವ್ರೆ, ರತ್ನಿ ಮಾತಾಡ್ಸಕ್ಕೆ ಹೋಗಿದ್ರಾ? ಹ್ಞೂ ಕಣಪ್ಪ ಹೋಗಿದ್ದೆ. ಅದೇ ಡಾಕ್ಟ್ರು ಹೊರಗಡೆ ಮಾತಾಡ್ಬಿಟ್ಟು ಬಂದ್ಬಿಡಿ, ಜಾಸ್ತಿ ಹೊತ್ತು ಮಾತಾಡ್ತಾ ನಿಂತ್ಕೋಬೇಡಿ ಅಂತ ಅಂದರು. ಅದಕ್ಕೆ ಒಂದೆರಡು ಮಾತಾಡ್ಬಿಟ್ಟು ಹೊಸಿದೈರಿ ಹೇಳ್ಬಿಟ್ಟು ಹಂಗೆ ಬಂದೆ. ನನಗಂತೂ ಭಾರಿ ಹೆದರಿಕೆ ಆಯ್ತಾ ಕೂತದೆ. ಏನು ಮಾಡಬೇಕು ಏನು ಎತ್ತೋ ಒಂದು ಗೊತ್ತಾಯ್ತಿಲ್ಲ. ನನಗಂತೂ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ ಕಣಪ್ಪ, ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ. ಡಾಕ್ಟ್ರು ಬೇರೆ ಹಿಂಗೆ ಹೇಳ್ಬಿಟ್ರು. ಏನು ವೈಕಿಲ್ಲ ಕತೆ, ಎದುರ್ಕೋಬೇಡಿ ಸುಮ್ಮನಿರಿ, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಕತೆ. ಅಯ್ಯೋ ನನಗಂತೂ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ. ಏನು ಮಾಡಬೇಕು ಏನೋ ಎತ್ತವೋ ಒಂದು ಗೊತ್ತಾಯ್ತಲ್ಲ, ಹುಚ್ಚಿಡ್ದಂಗೆ ಆಯ್ತದೆ. ಅಲ್ಲಿ ಬೇರೆಯ ರತ್ನಿ ಒಟ್ಟು ನೋವು ಅಂತ ಬಿಡ್ಕೊತಾಳೆ. ಡಾಕ್ಟ್ರು ನೋಡಿದ್ರೆ ಹಂಗೆ ಹೇಳ್ಬಿಟ್ರು. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಅವಳ ಮುಂದೆ ನಾನು ಏನಾದ್ರು ಕಣ್ಣೀರು ಹಾಕ್ಬಿಟ್ರೆ ಅವಳು ಎತ್ತು ಬಿಟ್ಟೋಳು ಅಂತ ಸುಮ್ಮನೆ ತಡ್ಕ ಕೂತೀವಿ. ನಾನು ದುಃಖ ಇದ್ರು ಅವಳ ಮುಂದೆ ತೋರಿಸ್ಕೊಳ್ದಾನೆ. ಏನು ಮಾಡೋದು? ಅಯ್ಯೋ ದೇವ್ರೆ, ಕಾಪಾಡ್ಬಿಡವ, ಕಾಪಾಡು ನನ್ನ ಮಕ್ಕಳನ್ನ ಮುಗಿನ ಹೊಚ್ಚಕಡೆಗೆ ಆರೋಗ್ಯವಾಗಿ ಬದುಕಿಸ್ಬಿಡಪ್ಪ. ಬೇಕಾದ್ರೆ ನಾನು ತಗೊಬಿಡು ನೀನು. ನನ್ನ ಮಗಳಿಗೆ ಮಾತ್ರ ಒಳ್ಳೆ ಆರೋಗ್ಯ ಇಸ್ಕೊಟ್ಬಿಡಪ್ಪ ದೇವ್ರೆ, ಕೊಟ್ಬಿಡು. ಆಯ್ತಾ ಇಲ್ಲ ನನಗೆ ನನ್ನ ಮಗಳು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬತ್ತಾಕೋತದೆ ನನಗೆ. ಏನು ಕಷ್ಟ ಕೊಟ್ಟು ನನ್ನ ಮಗಳಿಗೆ ಒಬ್ರಿಗೆ ಕೆಟ್ಟದ್ದು ಬಯಸ್ನಿಲ್ಲ, ಒಬ್ಬಳಿಗೆ ಅನ್ನಿಲ್ಲ ಹಾಡ್ನಿಲ್ಲ ಏನೂ ಇಲ್ಲ. ನನ್ನ ಮಗಳು ಆಯ್ತು, ಅವಳ ಜೀವನ ಆಯಿತು, ಮಾಡ್ಕೊ ಹೋಗೋಳು. ಇಂಥ ಪರಿಸ್ಥಿತಿ ಕೊಟ್ಬಿಡ್ತಾಳೆ ದೇವರು. ನನ್ನ ಮಗಳಿಗೆ ಇಂಥ ಪರಿಸ್ಥಿತಿಯ ಕನಸು ಮನಸ್ಸಲ್ಲಿ ಅನ್ಕಡ್ದಿದ್ದಿಲ್ಲ ಹಿಂಗಾಯ್ತದೆ ಅಂತ. ನೀವು ದೇವ್ರಿಗೆ ಅಚ್ಚುಕಟ್ಟಾಗಿ ಹೆರಿಗೆ ಮಾಡಿಸ್ಬಿಡಪ್ಪ ಭಗವಂತನೇ, ತಾಯಿ ನಮ್ಮವ್ವ, ನನ್ನ ಮಕ್ಕಳು ಬಸ್ಸಿ ಒಳ್ಳೇದು ಮಾಡು. ಆಯ್ತಲ್ಲ, ನನಗೆ ದುಃಖ ತಡೆಯೋಕೆ ಆಯ್ತಾಯಿಲ್ಲ. ಅಯ್ಯೋ ದೇವೇ ಭಗವಂತ, ಅಲ್ಲ ಅದಕ್ಕೆ ಹಿಂಗಾಯ್ತಾ ಕೂತಿದ್ದು ನನ್ನ ಮಗಳಿಗೆ. ಸುಮ್ಮನಿರಿ, ಅದೇ ಕಂಗೆ ಆಡ್ತಿದ್ದೀರಿ? ಹಾಂ, ಅದೇ ಕಂಗೆ ಆಡ್ತಿದ್ದೀರಿ? ಏನು ವೈಕಿಲ್ಲ ಕತೆ, ತಲೆ ಕೆಡ್ಸ್ಕೊಬೇಡ ಸುಮ್ಮನಿರಿ. ಅಲ್ಲ ಬನ್ನಿ ಕೂತ್ಕೊಳ್ಳಿ, ಬನ್ನಿ ಮೊದಲು ಸಮಾಧಾನ ಮಾಡ್ಕೊಳ್ಳಿ ಬನ್ನಿ. ಡಾಕ್ಟ್ರು ಗರ್ಚಾಡಿದ್ರೆ ಹೋಯ್ತಾರೆ ಕತೆ, ಏನು ವೈಕಿಲ್ಲ. ಇನ್ನೇನಂದ್ರು ಡಾಕ್ಟ್ರು ಹೆರಿಗೆ ಕರ್ಕೊಬೋದ್ರಾ? ಇನ್ನೂ ಕರ್ಕೊ ಹೋಗಿಲ್ಲ. ಏನೇನೋ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ಟು ಕೂರ್ಸವ್ರೆ. ಏನು ಮಾಡೋದು ಒಂದು ಗೊತ್ತಾಯ್ತಿಲ್ಲ. ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ ತಲೆ. ಅಯ್ಯೋ ದೇವ್ರೆ ಭಗವಂತನೇ, ಕಾಪಾಡೋವು
ಕಾಪಾಡು ನನ್ನ ಮಕ್ಳಿಗೆ ಹೆರಿಗೆ ಚೆನ್ನಾಗಿ ಮಾಡ್ಸವ. ಇನ್ನೇನು ಕೇಳ್ತೈತಾನು ಒಳ್ಳೆ ಆರೋಗ್ಯ ಕೊಡು ಅಂತ ಕೇಳ್ತಾವನೆ. ಇದು ಯಾಕೆ ನನ್ನ ಮಕ್ಳಿಗೆ ಹಿಂಗೆ ಮಾಡ್ತಾ ಇದೀಯ ನೀನು? ದೇವ್ರೇ ಭಗವಂತನೇ, ಯಾಕೆ ಹಿಂಗೆ ನನ್ನ ಮಗಳು ಹಿಂಗೆ ಹೊಟ್ಟೆ ಉಸ್ತಾ ಕೂತಿದ್ದಿ? ಆಯ್ತಾ ಇಲ್ಲ ನನಗೆ ನನ್ನ ಮಕ್ಕಳು ಕಷ್ಟವ ನನ್ನ ಕಣ್ಣಲ್ಲಿ ನೋಡೋಕೈತಿಲ್ಲ ಕಣಪ್ಪ. ಆಯ್ತಾಯಿಲ್ಲ ಹಿಂಗಾರು ಮಾಡಿ ಒಳ್ಳೇದು ಮಾಡು ನನ್ನ ಮಕ್ಳಿಗೆ. ಮೊದಲು ನೀವು ಕೂತ್ಕೊಳ್ಳಿ ಬನ್ನಿ, ಕೂತ್ಕೊಂಡು ಸಮಾಧಾನ ಆಗಿ ಬನ್ನಿ. ಅಯ್ಯೋ ಏನು ಸಮಾಧಾನ ಮಾಡ್ಕೊಳ್ಳೋದು? ಹೇಳಪ್ಪ ನೀನು ಏನಂತ ಸಮಾಧಾನ ಮಾಡ್ಕೊಳ್ಳೋಣ? ಅಯ್ಯೋ ಆಯ್ತಾಯಿಲ್ಲ ನನಗೆ ಸಂಕಟ ಬಂದಂಗೆ ಆಗ್ಬಿಟ್ಟದೆ ನನಗೆ. ನನ್ನ ಮಗಳನ್ನ ನೆನ್ಸ್ಕೊತಿದ್ರೆ ನನಗೆ ಹೊಟ್ಟೆ ಎಲ್ಲ ಹುರಿದೈತಾ ಕೂತದೆ. ಹೊಟ್ಟೆಲೇನೋ ಒಂಥರ ಸಂಕಟ. ಸರಿ ಔಷಧಿ ತಗೋ ಕೊಟ್ರೆ? ಹ್ಞೂ ಕೊಟ್ಟೆ ಕತೆ, ತಲೆ ಕೆಡ್ಸ್ಕೊಬೇಡಿ. ಔಷಧಿ ಬಗ್ಗೆ ಏನು ತಗೊಬಂದೀನಿ. ಹ್ಞೂ ಸರಿ ಕಣಪ್ಪ ಸರಿ. ಅದೇ ಅವ್ರು ಫೋನ್ ಮಾಡಿದ್ರಲ್ಲ ಏನಂದ್ರು? ಹ್ಞೂ ಫೋನ್ ಮಾಡಿದ್ದೆ ಈಗ ತಾನೇ. ಅದಕ್ಕೆ ಹೊರಟೀವ್ನಿ ಈಗ ಅಂತ ಅಂತು. ಇನ್ನು ಭಾರತೀಯರ ಮನೆಯಿಂದ ಬರೋಗಂಟ ಓದ್ತಾಯ್ತದೆ. ಇನ್ನೂ ಸುಮಾರು ಹೊತ್ತು ಆಗ್ತದೇನೋ. ಹೋಗಿ ಮೊದಲು ಏನಾದ್ರು ತಿನ್ಕೊಬನ್ನಿ. ಹೋಗಿ ಏನು ತಿಂದೇ ಇಲ್ಲ ನೀವಂತೂ. ಅಯ್ಯೋ ಏನು ಹೊಟ್ಟೆ ಹಸ್ತದು ಏನು? ನಿಮ್ದು ಬೇಡ ಉಣ್ಣಕ್ಕೆ ತಿನ್ನಕರವೆ ಏನು ಬೇಡಕತ್ತೆ. ನೀವು ಹೋಗಿ ಏನಾದ್ರು ತಿನ್ನಿ ಹೋಗಿ. ಸುಮ್ಮನೆ ನನ್ನಿಂದ ಅದಕ್ಕೆ ನೀವು ಹಿಂಗೆ ಹೊತ್ತ ಕೂತಿದ್ದೀರಿ. ಹೋಗಿ ಒಂಚೂರು ಅಡ್ಗೆ ಏನಾದ್ರು ತಿನ್ಕೊಬನ್ನಿ. ಕೇಳ್ತಿದ್ಲು ರತ್ನಿ ಹೆಂಗಿದರು ಏನು ಅಂತವ. ಮಾತಾಡ್ತಾರೆ ಹೋದಲ್ಲಿ ಮಾತಾಡ್ಸ್ಕೋಬೋದ್ನಲ್ಲ. ಒಳಗೆ ಪುಟ್ಟಾರ ಈಗ? ಅಯ್ಯೋ ಇಲ್ಲ ಕಣಪ್ಪ, ಒಳಗೆ ಬಿಡೋಕ್ಕಿಲ್ಲ. ಡಾಕ್ಟ್ರು ಬೈತಾರೆ ಸಂಜೆ ಗಂಟಂಗೆ ಓಡಾಡಬೇಡಿ, ಹೊಸಿಯ ಆಚೆಲೆ ಇರಿ ಅಂತವ. ಸರಿ ಅದೇ ಕಂಗೆ ಹೇಳ್ತಾ ಕೂತಿದ್ದೀರಿ. ಸರಿ ಆಯ್ತದೆ, ಸುಮ್ಮನಿರಿ, ತಲೆ ಕೆಡಿಸ್ಕೊಬೇಡಿ. ಏನೂ ಆಯ್ಕಿಲ್ಲ, ಸುಮ್ಮನಿರಿ. ಸರಿ ಕಣಪ್ಪ ಸರಿ. ತಾಳಪ್ಪ ಕೂತಿರು. ನಮ್ಮ ಮಟ್ಟಿ ಅವನೇ ಎತ್ತಾಗೋದ ಭಾರಿ ಬೇಜಾರು ಮಾಡ್ಕೊಬಿಟ್ಟವನೆ. ಹಿಂಗಂತ ಹೇಳಿದ್ಕೆ ಭಾರಿ ಬೇಜಾರು ಮಾಡ್ಕೊಬಿಟ್ಟವನೆ. ಡಾಕ್ಟ್ರು ಹಿಂಗೆ ಹೇಳಿದ್ರು ಹೆರಿಗೆ ಗಂಟೆ ಯಾವುದೂ ಹೇಳೋಕ್ಕಾಗಿಲ್ಲ ಅಂತ ಅಂದಿದ್ದಕ್ಕೆ ಹೇಳಿದ ತಕ್ಷಣ ಕಂಡಿದ್ನೆ ಕಚ್ಕೊಬಿಟ್ಟ ಮಾರಯ್ಯ ಅಂತು. ಅವ್ನು ನೆನ್ಸ್ಕೊಂಡ್ರೆ ನನ್ನ ಕಣ್ಣಲ್ಲೇ ನೀರು ಬರ್ತಾವಲ್ಲಪ್ಪ. ಏನು ಮಾಡೋಣ, ನನಗೆ ಅರ್ಗಿಸ್ಕೊಳಕ್ಕೆ ಆಯ್ತಿಲ್ಲ. ಅಯ್ಯೋ ಹೆರಿಗೆ ಚೆನ್ನಾಗಾಗ್ಬಿಟ್ಟು ನನ್ನ ಮಗಳಿಗೆ ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಸಾಕು ಕಣವ. ನಾನಿರೋಕ್ಕಿಲ್ಲ, ನಾನು ಬದುಕೋಕ್ಕಿಲ್ಲ ಕಣವ. ನನ್ನ ಮಗಳಿಗೆ ಏನಾರು ಆಗ್ಬಿಟ್ರೆ ನಾನಂತೂ ಬದುಕೋಕ್ಕಿಲ್ಲ, ಆಯ್ಕಿಲ್ಲ ನನಗೆ. ನನ್ನ ಮಗಳು ಬಿಟ್ಬಿಟ್ಟು ಅವಳಿಲ್ದಿರೋ ಜೀವನ ನನಗೆ ಯಾಕೆ? ಮಕ್ಳಿಗೆ ನಮ್ಮ ಕಣ್ಣು ಮುಂದೆ ಏನೂ ಆಗ್ಬಾರ್ದು. ನಾವಿರೋ ಗಂಟ ಮಕ್ಳಿಗಂತೂ ಏನೂ ಆಗ್ಬಾರ್ದು. ಅವ್ರು ಚೆನ್ನಾಗಿರ್ಬೇಕು. ನಾವಿರೋ ಗಂಟ ನಮ್ಮ ಕಣ್ಣು ಮುಂದೆ ಚೆನ್ನಾಗಿರ್ಬೇಕು. ನೋಡೋಕ್ಕಾಯ್ಕಿಲ್ಲ ಅವ್ರನ್ನೆಲ್ಲವ, ಆಯ್ಕಿಲ್ಲ ಕತೆ ನಮಗೆ. ಅಲ್ಲ ಡಾಕ್ಟ್ರು ಹಿಂಗೆ ಅಂದ್ಬಿಟ್ರಲ್ಲ, ಹೆರಿಗೆ ಕಷ್ಟ ಅದೇ ಯಾವುದೂ ಹೇಳೋಕ್ಕಾಗಿಲ್ಲ ಅಂತ ಹೇಳಿ ಕೊನೆ ಪಕ್ಷ ಇನ್ನೇನು ಮಾಡೋಕ್ಕಾಗದು? ಹೆಂಗಾರು ಮಾಡಿ ರತ್ನಿನಾರು ಉಳಿಸ್ಕೊಬಿಡ್ಬೇಕು. ಇನ್ನೇನು ಮಾಡೋಕ್ಕಾಗಿಲ್ಲ. ಪ್ರೈವೇಟ್ ಆಸ್ಪತ್ರೆಗಾರು ಕರ್ಕೊಬಿಡ್ಬೇಕಾಯ್ತದಾಗಿ. ಇಲ್ಲಿ ಕರ್ಕೊಬಂದ್ಬಿಟ್ಟು ಏನು ಮಾಡೋದು? ಬೇರೆ ತೋಕೆ ಎಲ್ಲಿಗಾರು ಕರ್ಕೊ ಹೋಗೋದು ಏನೋ ಒಂದು ಗೊತ್ತಾಯ್ತಿಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ. ಏನು ಮಾಡೋದು? ಡಿಸ್ಚಾರ್ಜ್ ಮಾಡ್ಕೊಂಡು ಪ್ರೈವೇಟ್ ಆಸ್ಪತ್ರೆಗಾರು ಕರ್ಕೊಬಿಡೋದ? ತಳು ಹೋಗಿ ಮಾತಾಡೋರು ಮಾತಾಡ್ತೀನಿ ಅತ್ತೆಯವ್ರ ಜೊತೆಗೆ. ಏನು ಹೇಳೋರು? ಡಾಕ್ಟ್ರು ಬೇರೆ ಇಲ್ಲಿ ಹಿಂಗಂತ ಕೂತವ್ರೆ, ಯಾವುದೂ ನೆಟ್ ಕೇಳ್ತಾ ಇಲ್ಲ. ಹೆರಿಗೆ ಗಂಟೆ ಏನೂ ಹೇಳೋಕ್ಕಾಗಿಲ್ಲ ಅಂತ ಕೂತವ್ರೆ. ಹೆಂಗಾರು ಮಾಡಿ ರತ್ನಿನಾರು ಉಳಿಸ್ಕೊಬಿಟ್ರೆ ಸಾಕು. ಎರಡನ್ನೂ ಕೇಳೋಕ್ಕಾಗಿಲ್ಲ. ದೇವರು ಒಂದನ್ನಾರು ಉಳಿಸ್ಕೊಳ್ಳೋ ಅವಕಾಶ ಕೊಟ್ಬಿಟ್ರೆ ರತ್ನಿನ ಉಳಿಸ್ಕೊಡಿ ಅಂತ ಅಂದ್ಬಿಡ್ತೀವಿ. ಇನ್ನೇನು ಮಾಡೋಕ್ಕಾಗದು? ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ